ಪುರಾಣಗಳಲ್ಲಿ ವೇದವ್ಯಾಸ ದೇವರು ಹೇಳಿರತಕ್ಕಂಥ ಅಂಶ ಏನಿದೆ ಅದು ಅಧಿಕ ಮಾಸದಲ್ಲಿ ಪರಮ ಪ್ರಾಮಾಣಿಕವಾದದ್ದು. ಯಾರೂ ಕೂಡ ಈ ಅಧಿಕ ಮಾಸ ಏನಿದೆ ಅದನ್ನು ಹೀಗೆ ಕಳೆದು ಬಿಡಬಾರದು. ಬರೀ ಭೋಗಗಳಲ್ಲಿ ಕಳೆದು ಇನ್ನು ಪುನಃ ನಮಗೆ ಈ ಒಂದು ಅಧಿಕ ಮಾಸ ಮಾಡಬೇಕು ಅಂತ ಬೇಕಾದರೆ 33 ತಿಂಗಳು ನಾವು ಕಾಯಬೇಕಾಗತ್ತೆ. ಅಷ್ಟರಲ್ಲಿ ನಾವೇ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಆದ್ದರಿಂದ ಬಂದಿರತಕ್ಕಂಥ ಈ ಅಧಿಕ ಮಾಸವನ್ನು ಪೂರ್ಣವಾಗಿ ಕ್ರಮಬದ್ಧವಾಗಿ ಸರಿಯಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಪುರುಷೋತ್ತಮ ಪ್ರೀತಿಯಾಗಲಿ ಎಂಬ ಉದ್ದೇಶದಿಂದ ಮಾಡಿದರೆ ಅದರ ಪುಣ್ಯ ಮಾತ್ರ ಅಪಾರವಾದದ್ದು. ಆ ಭಾಗಗಳನ್ನು ನಾವು ಒಂದೊಂದೇ ಕ್ರಮವಾಗಿ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಸಾಮಾನ್ಯವಾಗಿ ಅಧಿಕ ಮಾಸವನ್ನು ಮಲಮಾಸ ಅಂತ ಕರೀತಾರೆ. ಅದಕ್ಕೆ ಬೃಹನ್ನಾರದೀಯ ಉಪನಿಷತ್ ಪುರಾಣದಲ್ಲಿ ನಾವು ಅಧಿಕ ಮಾಸದ ಕಾರ್ಯಕ್ರಮಗಳನ್ನು ವೇದವ್ಯಾಸ ದೇವರು ಹೇಳಿದ ರೀತಿಯಲ್ಲಿ ಮಾಡಿದರೆ ನಮ್ಮ ಮಲ ಅಂದರೆ ಪಾತಕಗಳು ಪಾಪಗಳು ಅದೆಲ್ಲವೂ ಕೂಡ ಪರಿಹಾರ ಆಗುವುದರಿಂದ ಇದಕ್ಕೆ ಮಲಮಾಸ ಅಂತ ಹೆಸರು. ಮಲಂ ಪಾತಕಂ ಮಸ್ಯತೆ ನಶ್ಯತಿ ಇತಿ ಮಲಮಾಸ ಅಂತ ಅದಕ್ಕೆ ನಿಷ್ಪತ್ತಿ ಇದೆ. ಅಧಿಕ ಮಾಸ ಅಂತ ಇನ್ನೊಂದು ಹೆಸರು. ಯಾಕೆ ಅಧಿಕ ಅಂದರೆ ಮಲ ಯಾತಕ್ಕೆ ಅಂತ ಇನ್ನೊಂದು ರೀತಿ ಅರ್ಥವನ್ನು ಹೇಳ್ತಾರೆ. ಯಾವುದು ನಾವು ತಿಂದಿರತಕ್ಕಂಥ ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಸೇರ್ಪಡೆಯಾಗದೆ ಯಾವುದು ಅಧಿಕವಾಗಿ ಉಳಿಯುತ್ತೆ ಅದು ಮಲವಾಗಿ ಹೋಗುತ್ತೆ. ಅದಕ್ಕೆ ಇದು ಮಲಮಾಸ ಅಧಿಕ ಮಾಸ ಅಂತ ಹೆಸರು. ಸಾಮಾನ್ಯವಾಗಿ ಈ ಅಧಿಕ ಮಾಸಕ್ಕೆ ನಿಯಾಮಕ ದೇವತೆ ಏನಿದ್ದಾನೆ ಅವನು ಶ್ರೀಮನ್ನಾರಾಯಣ. ಅಂದರೆ ಅವನಿಗೆ ಹೆಸರು ಪುರುಷೋತ್ತಮ ಅಂತ ಕರೀತಾನೆ. ಹೆಸರೇ ಹೇಳುವಂತೆ ಪುರುಷೋತ್ತಮ ಅವನಿಗೆ ಹೆಸರು. ಏನು ಪುರುಷೋತ್ತಮ ಅಂದರೆ ಪುರುಷ ಅಂತ ಹೇಳಿದ್ರೆ 33 ಕೋಟಿ ದೇವತೆಗಳಿಗೆ ಪುರುಷರು ಅವರೆಲ್ಲ. ಪುರು ಅಂದರೆ ಉತ್ಕೃಷ್ಟವಾದ, ಶ ಅಂದರೆ ಷಡ್ಗುಣ ಉಳ್ಳವರು. ಒಬ್ಬರಿಗಿಂತ ಒಬ್ಬೊಬ್ಬರಿಗೆ ಜಾಸ್ತಿ ಹೋಗ್ತಾ ಇರ್ತಾರೆ. ಅವರು ಪುರುಷರು. 33 ಕೋಟಿ ದೇವತೆಗಳು ಪುರುಷರು. ಅವರಲ್ಲಿ ಉತ್ತಮನಾದವನು ಪರಮಪುರುಷ ಅಂದರೆ ಶ್ರೀಮನ್ನಾರಾಯಣ. ಆದ್ದರಿಂದ ಆ ಪುರುಷೋತ್ತಮನೇ ವಿಶೇಷವಾಗಿ ಇದಕ್ಕೆ ಅಧಿಪತಿ ಅಂದರೆ ನಿಯಾಮಕ. ಎಲ್ಲದಕ್ಕೂ ಕಾಲನಿಯಾಮಕ ಶಿಂಶುಮಾರನೇ ಅಧಿಪತಿ. ಆದರೂ ಕೂಡ ಅಧಿಕ ಮಾಸಕ್ಕೆ ವಿಶೇಷ. ಆ ಪುರುಷೋತ್ತಮನ ಲಕ್ಷಣವನ್ನು ತಂತ್ರಸಾರದಲ್ಲಿ ಶ್ರೀಮದಾಚಾರ್ಯರು ಹೇಳಿದ್ದಾರೆ. 4 ಕೈಗಳಿದೆ ಪರಮಾತ್ಮನಿಗೆ. ಮೇಲಿನ ಕೈಯಲ್ಲಿ ಚಕ್ರ, ಕೆಳಗಡೆ ಕೈಯಲ್ಲಿ ಅಂದರೆ ಬಲಭಾಗದ ಕೆಳಗಡೆ ಕೈಯಲ್ಲಿ ಪದ್ಮ, ಮೇಲೆ ಎಡಭಾಗದಲ್ಲಿ ಶಂಖ, ಕೆಳಗಡೆ ಗಧ. ಇಂತಹ ಒಂದು ಆಯುಧಗಳು ಹಿಡಿದಕ್ಕಂಥ ಪರಮಾತ್ಮನ ರೂಪ ಪುರುಷೋತ್ತಮ ಅಂತ ಕರೀತಾರೆ. ಗೀತೆಯಲ್ಲಿ ಕೂಡ ಈ ಪುರುಷೋತ್ತಮನ ಬಗ್ಗೆ ವಿಶೇಷವಾಗಿ ತಾನೇ ಹೇಳಿಕೊಂಡಿದ್ದಾನೆ ಅರ್ಜುನನಿಗೆ. ದ್ವಾವಿಮೌ ಪುರುಷವು ಲೋಕೆ ಕ್ಷರಶ್ಚ ಅಕ್ಷರ ಏವಚ. ಪ್ರಪಂಚದಲ್ಲಿ ಪೂರ್ತಿ 2 ಪಂಗಡಗಳು ಇದೆ. ಒಂದು ಕ್ಷರ, ಇನ್ನೊಂದು ಅಕ್ಷರ. ಕ್ಷರ ಅಂದರೆ ಯಾರು? ಬ್ರಹ್ಮಾದಿ ದೇವತೆಗಳು ತೃಣಜೀವರಿಂದ ಹಿಡಿದು ಬ್ರಹ್ಮದೇವರವರೆಗೂ ಕ್ಷರ. ಯಾಕೆಂದರೆ ಈ ಶರೀರ ನಾಶ ಆಗುತ್ತೆ ಅವರದಲ್ಲ, ಅದಕ್ಕೆ. ಹಾಗೆ ಬ್ರಹ್ಮಾದಿ ದೇವತೆಗಳೆಲ್ಲ ಕ್ಷರ. ಆದರೆ ಶರೀರ ತೋಪಿ ನಾಶ ಇಲ್ಲದೇ ಇರತಕ್ಕಂಥ ಒಬ್ಬಳು ಇದ್ದಾಳೆ, ಅವಳು ಮಹಾಲಕ್ಷ್ಮಿ. ಶರೀರ ತೋಪಿ ನಾಶ ಇಲ್ಲ. ಎಂಥ ಒಂದು ಪರಮಾತ್ಮನ ಭಕ್ತಳು, ಪರಮಾತ್ಮನ ಪತ್ನಿ, ಕೇಳಿದ್ದೆಲ್ಲ ಕೊಡತಕ್ಕಂಥ ಸಾಮರ್ಥ್ಯವುಳ್ಳಂಥವಳು. ಕೇವಲ ಹುಬ್ಬಿನ ಒಂದು ಚಾಲನೆ ಮಾತ್ರದಿಂದ ಜಗತ್ತಿನ ಬ್ರಹ್ಮಾದಿ ದೇವತೆಗಳಿಗೆ ಸ್ಥಾನಮಾನ ಕೊಡತಕ್ಕಂಥ ಲಕ್ಷ್ಮೀದೇವಿ, ಅವಳು ಶರೀರ ತೋಪಿ ನಾಶ ಇಲ್ಲ. ಆದ್ದರಿಂದ ಅಕ್ಷರ ದೇಹ ಅವಳದು. ಕ್ಷರರಾದ ಬ್ರಹ್ಮಾದಿ ದೇವತೆಗಳಿಗಿಂತಲೂ ನಾನು ಉತ್ತಮ, ಅಕ್ಷರಳಾದ ಲಕ್ಷ್ಮೀದೇವಿಗಿಂತಲೂ ನಾನು ಉತ್ತಮ. ಅದಕ್ಕೆ ಕ್ಷರ ಅಕ್ಷರಕ್ಕಿಂತ ನಾನು ಉತ್ತಮನಾಗಿದ್ದೆ, ಅದಕ್ಕೆ ಪುರುಷೋತ್ತಮ ಅಂತ ನನ್ನ ಕರೀತಾರೆ ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳ್ಕೊಳ್ತಾನೆ. ಯಸ್ಮಾಕ್ಷರಂ ಅತೀತೋಹಂ ಅಕ್ಷರಾದಪಿ ಚ ಉತ್ತಮ ಅತಃ ಲೋಕೆ ವೇದೆ. ವೇದದಲ್ಲಿ ಲೋಕದಲ್ಲಿಯೂ ಕೂಡ ಪುರುಷೋತ್ತಮ ಅಂತ ನಾನು ಪ್ರಖ್ಯಾತನಾಗಿದ್ದೇನಪ್ಪ ಅಂತಾನೆ. ಆ ಪುರುಷೋತ್ತಮ ದೇವತೆ ಇಲ್ಲಿ ನಿಯಾಮಕವಾದ ದೇವತೆ. ಅಧಿಕ ಮಾಸ ಪೂರ್ತಿ ಅಧಿಕ ಮಾಸವೂ ಶ್ರೇಷ್ಠ. ಅಧಿಕ ಮಾಸದ ನಿಯಾಮಕನಾದ ಪರಮಾತ್ಮನೂ ಪರಮಶ್ರೇಷ್ಠನಾಗಿದ್ದಾನೆ. ಅಂದಮೇಲೆ ಈ ಎರಡನ್ನೂ ಕೂಡ ಸರಿಯಾಗಿ ನಾವು ಆಚರಣೆ ಮಾಡಿದ್ವಿ ಅಂದರೆ ನಾವು ಕೂಡ ಯಥಾಶಕ್ತಿ ಪುರುಷೋತ್ತಮರು ಆಗುವುದರಲ್ಲಿ ಏನು ಸಂದೇಹವನ್ನು ನಾವು ಇಟ್ಕೋಬೇಕಾಗಿಲ್ಲ. ಮತ್ತು ಯಾಕಿದನ್ನು ಯಾವಾಗ ಸೂರ್ಯ ಎಲ್ಲ ಇರ್ತಾರಲ್ವ, 12
ತಿಂಗಳು ಕೂಡ ಒಂದೊಂದು ತಿಂಗಳಿಗೆ ಒಂದು ಸಾರಿ ರವಿ ಅಂತಿದ್ದಾನೆ, ಒಂದು ಸರಿ ಭಾನು ಅಂತಿದ್ದಾನೆ, ಒಂದು ಸರಿ ರವಿ ತೇಜ ಅಂತಿದ್ದಾನೆ. ಇವರೆಲ್ಲ ಹೆಸರುಗಳಿದೆ. 12 ತಿಂಗಳು. 12 ತಿಂಗಳು ಆದಮೇಲೆ ಇನ್ನೊಂದು ತಿಂಗಳು ಸಂಕ್ರಮಣ ಇರೋದಿಲ್ಲ. ಅಂದರೆ ರವಿಯು ಮೇಷದಿಂದ ವೃಷಭ, ವೃಷಭದಿಂದ ಮಿಥುನ, ಹಿಂಗೆ ಹೋಗ್ತಾ ಇರ್ತಾರೆ. ಇದೆಲ್ಲ ಸಂಕ್ರಮಣ. ಒಂದೊಂದು ತಿಂಗಳಿದ್ದು ಸಂಕ್ರಮಣ ಮಾಡ್ತಾ ಇರ್ತಾನೆ. ಯಾವ ತಿಂಗಳಲ್ಲಿ ರವಿ ಅಲ್ಲೇ ಇರ್ತಾನೋ, ಮುಂದಿನ ಮನೆಗೆ ಹೋಗೋದಿಲ್ವೋ, ಅದು ಅಸಂಕ್ರಮಣ ಕಾಲ. ಅಂದರೆ ಅದಕ್ಕೆ ಅಧಿಕ ಮಾಸ ಅಂತ ಹೆಸರು. ಈ ಅಧಿಕ ಮಾಸ ಎಂಬುದಕ್ಕಂಥದ್ದು ಬರೋದು ಸಾಮಾನ್ಯವಾಗಿ 33 ತಿಂಗಳಿಗೆ ಒಂದು ಸಾರಿ ಬರೋ. ಒಂದು ಸಾರಿ ಅಧಿಕ ಮಾಸ ಬಂತು ಅಂದರೆ 33 ತಿಂಗಳಾಗಬೇಕು. 33 ತಿಂಗಳಾಗಬೇಕು. ಅದು ಸ್ಥೂಲವಾಗಿ ಹೇಳಿದ್ದಷ್ಟೇ. 33 ತಿಂಗಳಿಗೆ ಬರುತ್ತೆ ಅಂತ ಹೇಳಿದ್ದು. ಯಾಕೆಂದರೆ ಮಹಾಭಾರತದಲ್ಲಿ ಲಕ್ಷಾಲಂಕಾರದಲ್ಲಿ ವಾದಿರಾಜರು ವಿರಾಟ ಪರ್ವದಲ್ಲಿ ಹೇಳುವಾಗ ಪಂಚಮೇ ವರ್ಷೇ 2 ಮಾಸವು ಅಧಿಮಾಸಕವು ಅಂತ ಹೇಳ್ತಾರೆ. ಅಂದರೆ ಏನು? 2.5 ವರ್ಷಕ್ಕೆ ಒಂದು ಸಾರಿ ಯಾವುದು ಬರುತ್ತೆ? ಅಧಿಕ ಮಾಸ ಬರುತ್ತೆ. ಹಾಗಾದರೆ 5 ವರ್ಷದಲ್ಲಿ 2 ಬಾರಿ ಅಧಿಕ ಮಾಸ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ಆದರೆ ಒಟ್ಟು ನಾವು ಸರಿಯಾಗಿ ಲೆಕ್ಕ ಹಾಕಿದಾಗ ಕೃಷ್ಣಾಚಾರ್ಯ ಸ್ಮೃತಿಮುಕ್ತಾವಲಿ ಪ್ರಕಾರವಾಗಿ ನಾವು ಹೇಳೋದಾದರೆ ಅಧಿಕ ಮಾಸ ಎಂಬತಕ್ಕಂಥದ್ದು 32 ತಿಂಗಳು 16 ದಿವಸ 4 ಗಳಿಗೆಗೆ ಸರಿಯಾಗಿ ಒಂದು ಸಾರಿ ಬರುತ್ತೆ. 32 ತಿಂಗಳಿಗೆ 16 ದಿವಸ ಆಗಬೇಕು, ಅನಂತರ 4 ಗಳಿಗೆ ಆಗಬೇಕು. ಇಷ್ಟಾದರೆ ಒಂದು ಸಾರಿ ಅಧಿಕ ಮಾಸ ಬರ್ತದೆ. ಇದು ಸರಿಯಾದ ಲೆಕ್ಕಾಚಾರ. ಯಾಕೆ ಅಧಿಕ ಮಾಸ ಅಂತ ಯಾಕೆ ಸೂರ್ಯ ಅಲ್ಲಿ ಸಂಚಾರ ಮಾಡೋದಿಲ್ಲ? ಸಾಮಾನ್ಯವಾಗಿ ನಮ್ಮಲ್ಲಿ 5 ವಿಧವಾದಕ್ಕಂಥ ಕಾಲಮಾನಗಳನ್ನು ಲೆಕ್ಕ ಮಾಡತಕ್ಕಂಥ ಪದ್ಧತಿಗಳಿದೆ. ಅದರಲ್ಲಿ ಚಾಂದ್ರಮಾನ ಅಂತಿದೆ, ಸೌರಮಾನ ಅಂತಿದೆ, ಬೃಹಸ್ಪತಿ ಮಾನ ಅಂತಿದೆ, ನಕ್ಷತ್ರ ಮಾನ ಅಂತಿದೆ. ಇದೆಲ್ಲ 5-6 ಶಾಸ್ತ್ರಗಳಲ್ಲಿ ಹೇಳಿರತಕ್ಕಂಥದ್ದು. ಆದರೆ ಸೂರ್ಯ ಒಂದು ವರ್ಷಕ್ಕೆ 365 ದಿವಸಗಳಿಗೆ ಒಂದು ಸಾರಿ ಒಂದು ಪ್ರದಕ್ಷಿಣೆ ಮುಗಿಸ್ತಾನೆ. ಅಂದರೆ 12 ರಾಶಿಗಳನ್ನು ಮುಗಿಸ್ತಾನೆ. ಚಂದ್ರ ಏನಿದ್ದಾನೆ ಅವನು ಒಂದು ಸಾರಿ ಇದೆಲ್ಲ ಒಂದು ಪ್ರದಕ್ಷಿಣೆ ಬರಬೇಕಾಗಿದ್ದರೆ 354 ದಿವಸಗಳಿಗೆ ಮುಗಿಸ್ತಾನೆ. ಇವನು 365, ಇವನು 354. ಹಾಗಾದರೆ ಸೂರ್ಯನಿಗೆ ಮತ್ತು ಚಂದ್ರನಿಗೆ ವ್ಯತ್ಯಾಸ ಬಂತೀಗ. ಎಷ್ಟು ವರ್ಷಕ್ಕೆ ಅಂದರೆ 365ರಲ್ಲಿ 354 ನಾವು ಕಳೆದಿವಿ ಅಂದರೆ 11 ದಿವಸ ಬಂತು. ಹಾಗಾದರೆ ಒಂದು ವರ್ಷಕ್ಕೆ 11 ದಿವಸ ಬಂತು, ಇನ್ನೊಂದು ವರ್ಷಕ್ಕೆ 11 ದಿವಸ ಬಂತು, ಇನ್ನೊಂದು ದಿವಸಕ್ಕೆ 11 ದಿವಸ ಬಂತು. ಒಟ್ಟು 33 ದಿವಸಗಳು ಬಂದವು. ಈ 33 ದಿವಸವನ್ನು ಸೇರಿಸಿ ಸೂರ್ಯಮಾನ ಚಾಂದ್ರಮಾನಕ್ಕೆ ಸರಿ ಮಾಡಲಿಕ್ಕೋಸ್ಕರವಾಗಿ ಇದನ್ನು ಒಂದು ತಿಂಗಳು ಅದು ಅಧಿಕ ಮಾಸ ಅಂತ ಇಡ್ತಾರೆ. ಈ ಅಧಿಕ ಮಾಸದ ಮಹಿಮೆ ಅದ್ಭುತವಾದದ್ದು. ಇದನ್ನು ಯಾರಾದರೂ ಒಂದು ಬಾರಿ ಶ್ರದ್ಧಾಭಕ್ತಿಯಿಂದ ಮಾಡಿಬಿಟ್ರು ಅಂದರೆ ಅವರಿಗೆ ಅದು ಎಷ್ಟು ಫಲಗಳನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಶಾಸ್ತ್ರ ನೋಡಿದರೆ ನಮ್ಗೆ ಗೊತ್ತಾಗತ್ತೆ. ಇದೆಲ್ಲ ಕೇವಲ ಪ್ರಶಂಸೆ ಮಾಡಿದ್ದಲ್ಲ, ವಸ್ತುಸ್ಥಿತಿ ಎಂಬುದಾಗಿಯೂ ಕೂಡ ಶಾಸ್ತ್ರಗಳು ಹೇಳ್ತಾ ಇದೆ.